ಏನಜ್ಜಿ ಇದೆಲ್ಲ? ಮೊಮ್ಮಗಳ ಮದುವೆ ಹೇಗೆಲ್ಲ ಮಾಡಬೇಕು ಅಂತ ಆಸೆ ಪಟ್ಟಿದ್ನೋ ಅದರಲ್ಲಿ ಒಂದು ಭಾಗನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ಬೇಸರ ಇದೆಮ್ಮ. 7 ದಿನ ಮದುವೆ ಮಾಡಬೇಕು ಅಂತ ಆಸೆ ಪಟ್ಟೆ. ಇಡೀ ಊರಿಗೆ ಊಟ ಹಾಕಿಸಿ ಊರಿಗೆ ದೊಡ್ಡವ್ರನ್ನೆಲ್ಲ ಕರೆದು ನಿನ್ನ ರಿಷಿನ ಪಲ್ಲಕ್ಕಿ ಮೇಲೆ ಕೂಡಿಸಿ ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು. ಇದು ನಿನಗೆ. ಅಜ್ಜಿ ಏನು ಹೇಳ್ತಿದ್ದೀರಾ? ಯಾರಿಗೆ ಹೇಳಿದ್ರು ಸ್ವಲ್ಪ ವಿಚಿತ್ರವಾಗೇ ಅನ್ಸತ್ತೆ. ಏನ್ ಮಾಡೋದು? ಹಣೆಲಿ ಹೀಗೆ ಆಗ್ಬೇಕು ಅಂತ ಬರ್ದಿದ್ದಾನೋ ಏನೋ. ಯಾರಿಂದನೂ ಬದಲಾಯಿಸಕ್ಕಾಗಲ್ಲಮ್ಮ. ತಗೋ, ಇದು ನನ್ನ ಸೀರೆ, ನಿನ್ ಮದ್ವೆಗೆ ತಗೋ. ಅಜ್ಜಿ, ನನ್ನ ಕೈಲಾಗಿದ್ದಿಷ್ಟು, ಇಷ್ಟು ಕೊಡೋದಕ್ಕೂ ನನ್ಗೆ ಹಕ್ಕಿಲ್ವಾ ಕಮಲಿ? ಹಕ್ಕಲ್ಲ ಅಜ್ಜಿ, ನಿಮ್ಮ ಅಧಿಕಾರ. ಸರಿ ತೆಪ್ಪಗಳನ್ನ ತಿದ್ದೋರ್ ನೀವು. ನೀವೇಳು ಜಾತ್ ಸರಿಯಾಗಿ ಇರ್ತೈತೆ ಅನ್ನೋ ನಂಬಿಕೆ ನನ್ಗೈತೆ. ಕೊಡಿ ಅಜ್ಜಿ. ಅಜ್ಜಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ಯಾಕೆ ಅಳ್ತಿದ್ಯಾ ಕಮಲಿ? ಮದುಮಗಳು ನೀನು, ಎಷ್ಟು ಖುಷಿಯಾಗಿರ್ಬೇಕು ಗೊತ್ತಾ? ಮನ್ಸಿಗೆ ಏಟೆ ಸಮಾಧಾನ ಹೇಳ್ಕೊಂಡ್ರುವೆ ಒಳಗೊಂಥರ ಏನೋ ಭಯ ಸಂಕಟ ಎಲ್ಲ ಕಾಡ್ತೈತಜ್ಜಿ. ಯಾವ ಭಯನೂ ಬೇಡ. ನಾನು ಹೇಳಿದ್ರೆ ಅದು ಒಳ್ಳೇದಕ್ಕೆ ಇರುತ್ತೆ ಅಂತ ನೀನೇ ಹೇಳಿದ್ಯಲ್ಲ, ಅದನ್ನ ಮಾತ್ರ ನಂಬು. ಸಾಕು ಸಾಕು, ಆಗೋದೆಲ್ಲ ಒಳ್ಳೇದಕ್ಕೆ ಕಮಲಿ. ಇದನ್ನೂ ಒಳ್ಳೇದಕ್ಕೆ ಆಯ್ತಾಯ್ತಾ ಅಜ್ಜಿ? ಖಂಡಿತವಾಗ್ಲೂ ಆಗತ್ತೆ. ಯಾಕೋ ಎಲ್ಲ ಮುಗ್ದೋಯ್ತೈತೆ ಅನ್ನಿಸ್ತೈತೆ ಅಜ್ಜಿ. ಮುಗಿದೋಯ್ತಾ? ಎಂತ ಮಾತಾಡ್ತಿದ್ಯಾ? ಈಗ ಇನ್ನೂ ಶುರುವಾಗ್ತಿದೆ ಕಮಲಿ. ನನ್ನ ಮೊಮ್ಮಗಳು ನೀನು, ಪಾಸಿಟಿವ್ ಆಗಿರ್ಬೇಕು. ಇಂಥ ಯೋಚನೆನೆಲ್ಲ ಮೊದಲು ದೂರ ಇಟ್ಬಿಡು. ನಿನಗೋಸ್ಕರ ಮುಂದೆ ತುಂಬಾ ಒಳ್ಳೆ ಜೀವನ ಕಾದಿದೆ. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಧೈರ್ಯವಾಗಿರು. ತಮಾಷೆ ಮಾಡ್ತಿದ್ಯಾ ರಿಷಿ? ಯಾರನ್ನ ಕೇಳಿ ನಿರ್ಧಾರ ತಗೊಂಡೆ? ತಾರಾ, ಅವನು ಹೇಳ್ತಾ ಇದ್ದಾನಲ್ಲ, ಯಾರನ್ನೂ ಕೇಳದೆ ತಾನೇ ನಿರ್ಧಾರ ತಗೊಂಡಿದ್ದೀನಿ ಅಂತ. ರಮೇಶ್, ನೀವ್ ಸುಮ್ನೆ ರೀ. ಇದು ಆಟ ಆಡೋ ವಿಷಯ ಅಲ್ಲ. ಮಾ, ಹೇಳ್ತೀನಲ್ಲ, ಪರಿಸ್ಥಿತಿ ಹಾಗಿತ್ತು. ನಾನು ಕಮಲಿ ಅವ್ರನ್ನ ಆದಷ್ಟು ಬೇಗ ಈ ಮನೆಗೆ ಕರ್ಕೊಂಡ್ಬರ್ಬೇಕು. ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂದ್ರೆ ಅವ್ರನ್ನ ಮದುವೆ ಆಗ್ಬೇಕು. ಓಕೆ, ಕಮಲಿನೇ ಈ ಮನೆ ಸೊಸೆ ಅಂತ ಹೇಗೂ ನಿರ್ಧಾರ ಆಗಿತ್ತಲ್ಲ, ಸ್ವಲ್ಪ ಬೇಗ ಆಗ್ತಿದೆ ಅಷ್ಟೇ. ದಟ್ಸ್ ಫೈನ್. ಅಲ್ಲ ರಿಷಿ, ಅದಕ್ಕೆ ಅಂತ ಇಷ್ಟು ಬೇಗನ? ಅವಕಾಶ ಇದ್ದಿದ್ರೆ ನಾನು ಅವ್ರನ್ನ ಇವಾಗ್ಲೇ ಕರ್ಕೊಂಡ್ ಬಂದ್ಬಿಡ್ತಾ ಇದ್ದೆ. ನೋ ವೇ. ನಾನು ಒಪ್ಪಲ್ಲ ರಿಷಿ. ಯಾರೇನೇ ಹೇಳಿ, ಈ ಸಮಯದಾಗೆ ನೀನ್ ನನ್ನ ಜೊತೆಗಿದ್ದಿದ್ರೆ ಮನ್ಸಿಗೆ ಸಮಾಧಾನ ಇರ್ತಿತ್ತು ಕಣವ.
ಕೋಪದಾಗ ಹೇಳ್ತೀಯೋ, ಬೈದ್ ಹೇಳ್ತೀಯೋ, ಅಥವಾ ಮುದ್ ಮಾಡಿ ಹೇಳ್ತೀಯೋ, ನಿನ್ ಮಾತುಗಳು ನನ್ ಮನ್ಸಿಗೆ ಸಮಾಧಾನ ಕೊಡ್ತಿತ್ತು. ನನ್ ಸುತ್ತ ನಡೀತಿರೋದೆಲ್ಲ ನೋಡ್ತಿದ್ರೆ ನನ್ ಕೈನಾಗೆ ಏನೂ ಇಲ್ಲ. ಈ ಮನೆಗೆ ನಾನು ನೀನು ಬರುವಾಗ ಏಟ್ ಖುಷಿ, ಏಟ್ ಸಂತೋಷ, ಇನ್ನ ಇಡೀ ಜೀವನ ಇಲ್ಲೇ ಅನ್ನೋ ತೃಪ್ತಿ ಇತ್ತು. ಈ ಕ್ಷಣಕ್ಕೆ ಅದು ಮಾಯ ಆಯ್ತೈತೆ ಕಣವ. ಯಾಕೋ ಎಲ್ಲ ಮುಗ್ದೆ ಹೋಯ್ತೇನೋ ಅನ್ನಿಸ್ತೈತೆ. ನನಗ್ ಗೊತ್ತು ನೀನು ಅಜ್ಜಿ ಹಂಗೆಲ್ಲ ಮಾತಾಡ್ಬೇಡ ಕಮ್ಮಿ ಅಂತ ಹೇಳ್ತೀಯ. ಆದ್ರೆ ಇದನ್ನೆಲ್ಲ ನಿಂತವ ಹೇಳ್ದೆ ಯಾರ್ತವ ಹೇಳಿ. ನೀನಿಲ್ಲೆ ನನ್ ಜೊತೆಗೆ ಇದೆಯಂತ ಸ್ಯಾನ ಗಟ್ಟಿಯಾಗಿ ನಂಬೇನಿ. ನೀನೆ ನನ್ ಕೈ ಹಿಡ್ದು ನಡೆಸ್ಬೇಕು ಕಣವ. ಯಾರಿಗೂ ತೊಂದರೆ ಆಗ್ಬಾರ್ದು ಕಣವ. ನೀನೆ ಕಾಪಾಡು. ತಾರಾ, ಒಳ್ಳೆ ವಿಷಯಕ್ಕೆ ಯಾಕೆ ಗಟ್ಟಿ ಮಾಡ್ತಿದ್ಯಾ ನೀನು? ರಮೇಶ್, ನೀವೇನ್ ಹೇಳ್ತಿದ್ರೆ ಅರ್ಥ ಆಗ್ತಿದ್ಯಾ? ಅದ್ ಹೇಗ್ ಮದ್ವೆನ ಅಷ್ಟು ಸುಲಭವಾಗಿ ನಿರ್ಧಾರ ಮಾಡ್ಬಿಡ್ತೀರಾ? ನಮ್ಮನ್ನ ಹೇಳ್ದೆ ಕೇಳ್ದೆ ಇವ್ನ್ ಯಾಕೆ ಮಾತು ಕೊಟ್ಟು ಬಂದ? ಪರಿಸ್ಥಿತಿ ಹಾಗಿತ್ತು ಅಂತ ಅವನೇ ಹೇಳ್ತಾ ಇದ್ದಾನಲ್ಲ ಅತ್ತೆ. ಹೇಗಿದ್ರು ಈ ಮನೆ ಸೊಸೆ ಕಮ್ಲಿನೇ ತಾನೆ. ಓಹೋ, ಈ ಮನೆ ನಿರ್ಧಾರ ಎಲ್ಲ ನೀನೇ ತಗೊಳಕ್ ಶುರು ಮಾಡಿದ್ಯಾ? ಹಾಗಾದ್ರೆ ನಾನ್ ಯಾಕೆ? ನೀವೇ ಏನೋ ನಿರ್ಧಾರ ತಗೊಳ್ಳಿ, ನಾನ್ ಯಾಕಿಲ್ಲಿ ಹೊರಟೋಗ್ತೀನಿ. ಅಮ್ಮ, ಯಾಕೆ ಹೀಗೆ ಮಾತಾಡ್ತೀರಾ? ನಾನು ಹೇಳ್ತೀನಲ್ಲ, ನಿಮ್ಮನ್ನ ಕೇಳ್ದೆ ನಾನು ನಿರ್ಧಾರ ತಗೊಂಡಿದ್ದೀನಿ, ಹೌದು. ಆದ್ರೆ ನನ್ಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ಲಮ್ಮ. ನೀವು ನನ್ನ ಜಾಗದಲ್ಲಿ ನಿಂತು ಒಂದ್ಸಲ ಯೋಚನೆ ಮಾಡಿ ನೋಡಿ. ಯಾಕೆ ನೀವು ನನ್ನ ಜೊತೆ ಕಮಲಿ ಅವ್ರ ಮನೆಗೆ ಬಂದಿದ್ರೆ ನಿಮ್ಗೆ ಅರ್ಥ ಆಗೋದು. ಋಷಿ, ಅಂತ ಕಾರಣ ಏನು? ನನ್ಗ್ಯಾಕೋ ಅಮ್ಮ ಹೇಳ್ತಿರೋದೇ ಸರಿ ಅಂತ ಅನಿಸ್ತಿದೆ. ಲೋಣ, ಅಲ್ಲಿ ಕಮಲಿ ಅವರು ಪ್ರತಿ ಕ್ಷಣನೂ ನೋವು ಅನುಭವಿಸ್ತಿದ್ದಾರೆ. ಅನಿಕಾ ಹೊರನೋಟಕ್ಕೆ ಕಾಣಷ್ಟು ಸಿಂಪಲ್ ಅಲ್ಲ ಕಣೋ. ಕಮಲಿ ಅವ್ರನ್ನ ತೀರಾ ಗೋಳು ಇಕ್ಕೋತಾ ಇದ್ದಾಳೆ. ನನಗದನ್ನ ನೋಡ್ಕೊಂಡಿರೋದಕ್ಕಾಗ್ಲಿಲ್ಲ. ಹಾಗಿದ್ರೆ ಅನಿಕಾಗ್ ಬುದ್ಧಿ ಹೇಳು. ಅದನ್ ಬಿಟ್ಟು ಮದ್ವೆ ಅಂತ ಯಾಕೆ ಅವಸರ ಪಡ್ತಿದ್ಯಾ? ಎಷ್ಟು ಸಲಿ ಅಂತ ಹೇಳ್ತೀಯಮ್ಮ, ಎಷ್ಟು ಸಲಿ ಅಂತ ಹೇಳ್ತೀಯ? ಎಕ್ಸಾಕ್ಟ್ಲಿ, ಹೇಳಿದ್ರೆ ಕೇಳೋ ಜನ್ಮ ಅಲ್ಲ ಅವಳ್ದು. ರಚನಾ, ನೀನ್ ಇದ್ರಲ್ಲೆಲ್ಲ ತಲೆ ಹಾಕ್ಬೇಡ. ಚಿಕ್ಕ ಹುಡುಗಿ ತರಾನೇ ಇರು. ಚಿಕ್ಕ ಹುಡ್ಗಿನ ನನಗ್ ಮದ್ವೆ ಮಾಡ್ಬೇಕು ಅಂತ ಗಂಡು ಹುಡುಕ್ತಾ ಇದ್ರಲ್ಲ, ಅವಾಗ ನಾನ್ ಚಿಕ್ಕ ಹುಡ್ಗಿ ಅಂತ ಅನ್ಸಿಲ್ವಾ ಅಮ್ಮ ನಿಮ್ಗೆ? ರಚನಾ, ನಿಮ್ ಕೋಪ ನ್ಯಾಯವಾದ. ಆದ್ರೆ ನಿಮ್ಗೆ ಹರ್ಟ್ ಆಗ್ಬೇಕು ಅಂತಾಗ್ಲಿ ಅಥವಾ ನಿಮ್ ವಿರುದ್ಧ ನಿರ್ಧಾರ ತಗೋಬೇಕು ಅಂತಾಗ್ಲಿ ನಾನು ಹೀಗೆ ಮಾಡಿಲ್ಲ ಅಮ್ಮ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸರಿನಪ್ಪ, ಈಗ ನಾವ್ ಏನ್ ಮಾಡೋಣ? ಅಲ್ಲ, ಮಂಟಪ ಬುಕ್ ಮಾಡೋದಕ್ಕೂ ಟೈಮ್ ಇಲ್ದಂಗ್ ಮಾಡಿದ್ಯಾ ನೀನು. ಹಾ, ದೇವಸ್ಥಾನಕ್ಕಾದ್ರೂ ಹೇಳೋಣ ಏನಮ್ಮ? ರೋಹಿತ್, ಕೇಳ್ತಿದ್ಯಲ್ಲ, ಹೋಗ್ ಮೊದ್ಲು ಏನಾದ್ರೂ ಅರೇಂಜ್ ಮಾಡು. ರಿಷಿ ಹೇಳ್ತಿದಂತಾನೆ, ಬೇರೆ ಏನು ದಾರಿ ತೋರಿಸದೆ ಮಾತು ಕೊಟ್ಟು ಬಂದಿದ್ದಾನೆ. ಡೂ ಸಮಥಿಂಗ್. ರಿಷಿ, ಡೋಂಟ್ ವರಿ, ದೇವರಿದ್ದಾನೆ, ನಾವೆಲ್ಲ ನಿನ್ ಜೊತೆ ಇದೀವಿ. ಓಕೆ? ನಾನು ನಮ್ಮ ಅತ್ತಿಗೆನ ಮನೆ ತುಂಬಿಸ್ಕೊಳಕ್ಕೆ ರೆಡಿ.
ನಾನು ರೆಡಿ. ಕಂಗ್ರಾಟ್ಸ್ ರಿಷಿ. ಥ್ಯಾಂಕ್ ಯು ಅದಕ್ಕೆ. ಅಮ್ಮ, ನೀವು ಹ್ಞೂ ಅಂತ ಹೇಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಪ್ಲೀಸ್ ಮಾ. ಕೈ ಕಟ್ ಹಾಕಿದ್ಯಲ್ಲ, ಇನ್ನೇನ್ ಹೇಳಿ? ನನ್ಗೂ ಒಪ್ಪಿದೆ. ಕೈ ಕೊಡಿಲಿ. ಕಂಗ್ರಾಟ್ಸ್ ಕಂಗ್ರಾಟ್ಸ್ ಕಂಗ್ರಾಟ್ಸ್. ಥ್ಯಾಂಕ್ಸ್ ಕಣ ರಾಕ್ಷಸಿ. ಅಂತೂ ಇಂತೂ ಮನೆಗೆ ಇನ್ನೊಂದು ರಾಕ್ಷಸಿನ ಕರ್ಕೊಂಡ್ ಬರ್ತಿದ್ಯಾ ಅಂತ ಆಯ್ತು. ಅದು ರಾಕ್ಷಸಿ ಅಲ್ಲ, ದೇವತೆ. ಅಣ್ಣ, ನನಗಂತೂ ಫುಲ್ಲು ಖುಷಿ. ಅಂತೂ ಇಂತೂ ನಿಮ್ ಮದ್ವೆ ಮುಹೂರ್ತನ ನೀನೇ ಫಿಕ್ಸ್ ಮಾಡಿದ್ಯಲ್ಲ, ಕಂಪ್ನಿ ಲೈಫ್ ಸೆಟ್ಲ್ ಆಗ್ತಿದ್ಯಲ್ಲ, ಅದೇ ನಂಗೆ ಫುಲ್ ಖುಷಿಯಪ್ಪ. ಕಾಲೇಜಿಂದ ಕಾಲ್, ನೀನ್ ಹತ್ರ ಮಾತಾಡ್ಬೇಕು. ಇಲ್ಲೇ ಇದ್ರು, ಎಲ್ಲ ಹೋಗ್ಬೇಡ. ಓಕೆ. ರಚನಾ, ಕಳ್ತನ ಮಾಡದ್ಮೇಲೆ ಸಿಗಾಕೊಂಬಾರ್ದು ಅಂತ ಬೇಡ್ಕೊಂಡಿದ್ದೀನಿ. ಆದ್ರೆ ಇದೇ ಫಸ್ಟ್ ಟೈಮ್ ಕಳ್ತನ ಮಾಡಿದ್ನ ವಾಪಸ್ ಇಡಕ್ ಬಂದು ಸಿಗಾಕೊಂಡಿರೋದು. ಅದಕ್ಕೆ ಒಳ್ಳೇದ್ ಮಾಡ್ಲೇಬಾರ್ದು. ಐ, ಏನೇನೋ ಚೆನ್ನಾಗಿದೆ, ಎತ್ತಿಟ್ಕೊಂಡಿರೋಣ. ಎಸ್ಕೇಪ್ ಆದ್ರೆ ಹಂಗೆ ಬೇಕಾಗತ್ತೆ.
Sure, sir. See you. Yeah. ಎಲ್ಲೂ ಹೋಗ್ಬೇಡ, ಮಾತಾಡ್ಬೇಕು, ಇಲ್ಲೇ ಇರು ಅಂತ ಹೇಳಿದ್ರೆ ಎಲ್ಲೋದ್ಲು ಇವಳು? ರೂಮ್ಗೆ ಏನಾರು ಹೋದ್ಲಾ? ಏ ರಚನಾ, ಏ ರಾಕ್ಷಸಿ, ಅಲ್ಲೇ ಇರು, ನೀ ಹತ್ರ ಮಾತಾಡ್ಬೇಕು ಅಂದೆ ತಾನೆ. ಏನ್ ಹಿಂಗ ಅಷ್ಟೊಂದು ಅವಸರ? ಸರಿ ಬಾ, ಇಲ್ಲಿ ಕುತ್ಕೋ, ನಾನೇನು ಹೇಳ್ಬೇಕು. ಹೇಯ್, ಬಂದಾ? ಇವ್ ನನ್ನ ಯಾರು ಅಂತ ಅನ್ಕೊಂಡ್ ಮಾತಾಡ್ತಾನೋ ಗೊತ್ತಿಲ್ವಲ್ಲ ಗುರುವೆ. ಕೂತ್ಕೋ ಅಂತ ಬೇರೆ ಅಂತಿದ್ದಾನೆ. ಕೂತಿಲ್ಲ ಅಂದ್ರೆ ಹಿಂದೆ ತಿರುಗಿ ಬಿಡ್ತಾನೆ. ಅಂಬಿ, ಸುಮ್ನೆ ಹೋಗಿ ಕೂತ್ಕೋ ಬಿಡು. ಏನ್ ಗೊತ್ತಾ ರಚನಾ, ನೀನ್ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ಅನಿಕನ್ನ ನಂಬೇಡ ಅಂತ. ಅದು ಎಷ್ಟು ಸತ್ಯ ಅಂತ ನನ್ಗೆ ಇವತ್ತು ಗೊತ್ತಾಯ್ತು. ಕಮಲಿಯವ್ರ ಅಷ್ಟು ಕಷ್ಟಕ್ಕೂ ಅನಿಕನೇ ಕಾರಣ. ನನ್ನ ದೇವತೆ ಕಣ್ಣೀರ್ಗೆ ಇವತ್ತೇ ಫುಲ್ ಸ್ಟಾಪ್. ಇನ್ಯಾವತ್ತೂ ಅವರು ನಗ್ನಗ್ತಾ ಇರ್ಬೇಕು. ಇರ್ತಾರೆ. ಹಾಗ ನಾನು ಅವ್ರನ್ನ ನೋಡ್ಕೋತೀನಿ. ಯಾಕೆ ಏನು ಮಾತಾಡ್ತಿಲ್ಲ? ಏನು? ಓ, ಅದಕ್ಕೆ ಬರ್ತಿದಾರೆ ಅಂತ ಖುಷಿನಾ? ನೀವಿಬ್ರು ಟೀಮ್ ಅಪ್ ಆಗ್ಬಿಟ್ಟು ನಾನು ಚೆನ್ನಾಗಿ ಆಡ್ಕೊಬಹುದು ಅಂತನಾ? ಒಂದ್ ನೆನ್ಪಿಕ್ಕೋ, ನಾನು ಕಮಲಿ ಅವ್ರು ಯಾವತ್ತಿದ್ರು ಒಂದ. ಅವ್ರು ಯಾವತ್ತೂ ನನಗೆ ಸಪೋರ್ಟ್ ಮಾಡೋದು. ಅಣ್ಣ, ಎಲ್ಲಿದ್ಯಾ?